ಒಂದು ಚಂದ್ರಾಪುರ ಎಂಬ ಸುಂದರ ರಾಜ್ಯವಿತ್ತು. ಆ ರಾಜ್ಯವನ್ನು ರಾಣಿ ರೂಪವತಿ ಆಡಳಿತವನ್ನಾಳುತ್ತಿದ್ದಳು. ಅವಳು ತನ್ನ ಪ್ರಜೆಗಳ ಪಾಲಿಗೆ ದೇವಿಯಂತಿದ್ದು, ಅವಳ ಸೌಂದರ್ಯ ಕಂಡರೆ ಚಂದ್ರನು ಸಹ ಮಂಕಾಗುತ್ತಿದ್ದ. ಆಕೆಯ ಆಕರ್ಷಣೆಗೆ ಹಲವರು ಬಲಿಯಾದರು. ಆದರೆ ಅವಳು ತನ್ನ ಮನಸ್ಸನ್ನು ಶುದ್ಧ ಪ್ರೀತಿಗೆ ಮೀಸಲಾಗಿಟ್ಟಿದ್ದಳು. ರಾಜ್ಕುಮಾರ ವೀರಭದ್ರ ಎಂಬ ಯುವ ರಾಜ ತನ್ನ ನಿಷ್ಠೆ ಮತ್ತು ಸಾಹಸದಿಂದ ರೂಪವತಿಯ ಹೃದಯ ಗೆದ್ದನು. ಅವರಿಬ್ಬರೂ ಪರಸ್ಪರ ಪ್ರೀತಿಸುತ್ತಿದ್ದರು. ಆದರೆ ಈ ಪ್ರೇಮಕ್ಕೆ ಒಂದೇ ಒಂದು ಕಂಟಕ, ತಂತ್ರಿ ಕಪಟಕೇಶ. ಅವನು ಕಪಟದಲ್ಲಿ ಹಿತ ಮತ್ತು ಜಾದುವಿನಲ್ಲಿ ಪಾಂಡಿತ್ಯವಿಟ್ಟವನಾಗಿದ್ದ. ಅವನ ಆಸೆ ರೂಪವತಿಯ ಸೌಂದರ್ಯವನ್ನು, ಆಕೆಯ ಸಿಂಹಾಸನವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುವುದು. ಒಂದು ದಿನ ಕಪಟಕೇಶ ತನ್ನ ಒಂದು ಗುಹೆಯ ಒಳಗೆ ತಂತ್ರಗಳಲ್ಲಿ ಮುಳುಗಿದನು. ಒಂದು ದಿನ ರಾತ್ರಿ ಜಡಿಮಂತ್ರದ ಸಹಾಯದಿಂದ ರಾಣಿಯ ಅರಮನೆಯನ್ನು ಪ್ರವೇಶಿಸಿದ ಅವಳ ಮೇಲೆ ಪ್ರೇಮ ಜಾದು ಮಾಡಲು ಯತ್ನಿಸಿದನು. ಆದರೆ ರಾಣಿ ಮಹಾನ್ ಯೋಗಿನಿಯಾಗಿದ್ದಳು. ಅವನ ಕಪಟವನ್ನು ಅರಿತುಕೊಂಡು ತನ್ನ ಶಕ್ತಿಶಾಲಿ ಮಾಯನಾಶಕ ಮಣಿಯ ಶಕ್ತಿಯಿಂದ ಆ ಜಾದುವನ್ನು ನಾಶಪಡಿಸಿದಳು. ಆದರೆ ತಂತ್ರಿ ಕೈಮುಗಿದು ಕೃಪೆಯಾಚಿಸಿದನು. ಏ ರಾಣಿ, ನಾನು ನಿಮ್ಮ ಪತಿವ್ರತ ಶಕ್ತಿಯಿಂದ ಸೋತಿದ್ದೇನೆ. ಆದರೆ ನೀವು ನನ್ನ ಪ್ರೇಮವನ್ನು ಸ್ವೀಕರಿಸಿದರೆ ನಾನು ನನ್ನ ಜೀವವನ್ನೇ ನಿಮಗೆ ಅರ್ಪಿಸುತ್ತೇನೆ. ರೂಪವತಿ ಹಸನ್ಮುಖವಾಗಿ ಹೇಳಿದಳು, ಪ್ರೇಮ ಎಂದರೆ ಶುದ್ಧತೆ, ಸ್ವಾರ್ಥವಲ್ಲ. ನೀನು ಪ್ರೀತಿಸುವುದಿಲ್ಲ, ನನ್ನ ಸೌಂದರ್ಯವನ್ನು ಅನುಭವಿಸಲು ಇಚ್ಛಿಸುತ್ತೀಯಾ? ಆಗ ಕಪಟಕೇಶ ಕೋಪದಿಂದ, ನನಗೆ ನೀನು ಬೇಕು ರಾಣಿ, ಇಲ್ಲವಾದರೆ ನಿನ್ನ ರಾಜ್ಯವನ್ನೇ ಕರಗಿಸಿ ಬಿಡುತ್ತೇನೆ ಎಂದು ಬೆದರಿಸಿದನು. ತಂತ್ರಿಯ ಕಪಟ ಬೆಳಕಿಗೆ ಬಂದಿತು. ವೀರಭದ್ರ ಮತ್ತು ದಿವಾಕರ ಒಟ್ಟಿಗೆ ತಂತ್ರಿಯ ವಿರುದ್ಧ ಯುದ್ಧ ಮಾಡಲು ಹೊರಟರು. ತಂತ್ರಿ ಮತ್ತು ರಾಜ ವೀರಭದ್ರನ ನಡುವೆ ಘೋರ ಯುದ್ಧ ಶುರುವಾಯಿತು. ಆದರೆ ಯುದ್ಧದಲ್ಲಿ ತಂತ್ರಿ ತನ್ನ ಜಾದುವಿನಿಂದ ವೀರಭದ್ರನನ್ನು ಸೆರೆಹಿಡಿದು ಬಂಧಿಸಿದನು. ನಂತರ ರೂಪವತಿಯ ಅರಮನೆಗೆ ಪ್ರವೇಶಿಸಿ ರೂಪವತಿಗೆ ಹೇಳಿದನು, ನಿನ್ನ ಪ್ರಿಯಾಕರನನ್ನು ನಾನು ಬಂಧಿಸಿದ್ದೇನೆ ಎಂದನು. ಆಗ ರೂಪವತಿ ಕಣ್ಣೀರಿಟ್ಟಳು. ಆಗ ತಂತ್ರಿ, ನಿನ್ನ ಪ್ರಿಯಾಕರ ನಿನಗೆ ಬೇಕೆಂದರೆ ನೀನು ನನ್ನೊಂದಿಗೆ ಬರಬೇಕು ಎಂದು ರೂಪವತಿಯನ್ನು ಅಪಹರಿಸಿ ತನ್ನ ಗಹನ ಗುಹೆಗೆ ಕರೆದೊಯ್ದನು. ಅಲ್ಲಿ ರೂಪವತಿಯ ಬುದ್ಧಿ ಮತ್ತು ಶಕ್ತಿಯ ಪರೀಕ್ಷೆ ನಡೆಯಿತು. ತಂತ್ರಿಯ ಮಾತುಗಳಿಗೆ ಹೆಣಗದೆ ಅವಳು ತನ್ನ ಆಂತರಿಕ ಯುದ್ಧ ಪ್ರಾರಂಭಿಸಿದಳು. ಆಗ ರಾಣಿ ರೂಪವತಿ ತಂತ್ರಿ ಕಪಟೇಶನ ಜೊತೆ ಬಿಕ್ಕರ ಯುದ್ಧ ಪ್ರಾರಂಭವಾಯಿತು. ತಂತ್ರಿ ಕಪಟೇಶ್ ತನ್ನ ಜಾದು ಶಕ್ತಿವಿನಿಂದ ತುಂಬಾ ಬಲಶಾಲಿ ಆಗಿದ್ದ. ಆದರೆ ಅವನ ಬಲ ರಾಣಿಯ ಶಕ್ತಿಯ ಮುಂದೆ ನಡೆಯಲಿಲ್ಲ. ರಾಣಿ ರೂಪವತಿ ತನ್ನ ಶಕ್ತಿಶಾಲಿ ಮಣಿಯ ಮೂಲಕ ತಂತ್ರಿಯ ಮಾಯೆಗಳನ್ನು ಮುರಿದು ಹಾಕಿ, ನಿನ್ನ ದುರಾಸೆ ನಿನ್ನನ್ನೇ ನಾಶ ಮಾಡಲಿದೆ ಕಪಟಕೇಶ್ ಎಂದು ಹೇಳುತ್ತಾ ತಂತ್ರಿಯ ಅಂತ್ಯ ಮಾಡಿದಳು. ನಂತರ ರಾಣಿ ರೂಪವತಿ ತನ್ನ ಪ್ರಿಯಕರ ರಾಜ ವೀರಭದ್ರನನ್ನು ಬಂಧನದಿಂದ ಬಿಡಿಸಿದಳು. ಆಗ ಚಂದ್ರಪುರ ಮತ್ತೆ ಶಾಂತಿಯ ರಾಜ್ಯವಾಯಿತು. ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿ.